1629ರಿಂದ 1700ರ ಅವಧಿಯಲ್ಲಿದ್ದಂತಹ ಮಹಾಕವಿ ಷಡಕ್ಷರ ದೇವನ ಒಂದು ಮೂರ್ತಿಯನ್ನು ನೀವು ನೋಡ್ತಾ ಇರ್ಬೋದು. ಅವರ ಈ ಒಂದು ಶ್ರೇಷ್ಠವಾದ ಗದ್ದಿಗೆ ನೋಡಿ. ಇದು ಯಳಂದೂರಿನ ಮುಖ್ಯ ರಸ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಷಡಕ್ಷರ ದೇವನ ಶ್ರೇಷ್ಠ ಕವಿಯ ಒಂದು ಗದ್ದಿಗೆಯನ್ನು. ಬನ್ನಿ ಇವತ್ತು ಈ ಒಂದು ಷಡಕ್ಷರ ದೇವನ ಪರಿಚಯವನ್ನು ಮಾಡಿಕೊಳ್ಳೋಣ. ಇದೇ ಷಡಕ್ಷರಿ ದೇವನ ಗದ್ದಿಗೆ ಯಳಂದೂರಿನ ಮುಖ್ಯ ರಸ್ತೆಯಲ್ಲಿದೆ. ನೀವು ಬಂದರೆ ಈ ಒಂದು ಸನ್ನಿಧಾನವನ್ನು ಕೂಡ ನೋಡಿ. ಭಾಳಷ್ಟು ಜನಗಳಿಗೆ ಷಡಕ್ಷರಿ ದೇವ ಯಾರು ಅಂತ ಹೇಳಿದ್ರೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋನು ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಾನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಹಿಂದೆ ಯಳಂದೂರಿನಲ್ಲಿ ಇದ್ದಂತಹ ಒಬ್ಬ ಪ್ರಸಿದ್ಧವಾದಂತಹ ಕವಿಯ ಒಂದು ಗದ್ದಿಗೆಗೆ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸ್ವಾಮಿ ಋಷಿಕವಿ ಶಿವಯೋಗಿ ಅಂತ ಹೇಳಿ ಕರೆಸಿಕೊಳ್ಳುತ್ತಿದ್ದಂತಹ ಷಡಕ್ಷರ ದೇವ ಅನ್ನುವಂತಹ ಕವಿಯ ಗದ್ದಿಗೆಯ ಬಳಿ ಇವತ್ತು ನಾನಿದ್ದೀನಿ. ಬನ್ನಿ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದೀರಾ, ನಾಗಲಿಂಗ ಪುಷ್ಪವೂ ಕೂಡ ಇದೆ. ನಾಗಲಿಂಗ ಪುಷ್ಪ ಇರುವಂತಹ ಒಂದು ಮರವನ್ನು ಕೂಡ ನೀವು ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಇಲ್ಲೊಂದು ಬಾವಿಯನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ವೀಕ್ಷಕರೇ. ನೋಡ್ತಾ ಇದ್ದೀರಾ, ಶಿವನಿಗೆ ಸಂಬಂಧಪಟ್ಟಂತಹ ನಾಗಲಿಂಗ ಪುಷ್ಪವನ್ನು ನೋಡ್ಬೋದು ನೀವು. ನಾಗಲಿಂಗ ಅಂತ ಏನಕ್ಕೆ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಒಳಗಡೆ ನೀವು ಇಲ್ಲಿ ಲಿಂಗವನ್ನು ನೋಡ್ಬೋದು ಸ್ನೇಹಿತರೆ. ಇದನ್ನು ಲಿಂಗಕ್ಕಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಶ್ರೇಯಸ್ಸು ಕೂಡ ಬರುತ್ತೆ ಅಂಥೇಳಿ ಈ ನಾಗಲಿಂಗ ಮರವನ್ನು ಕೂಡ ಹಾಕಿರ್ತಾರೆ. ಇದು ಶಿವನಿಗೆ ಪ್ರಿಯವಾದಂತಹ ಒಂದು ಪುಷ್ಪ. ಈ ಒಂದು ಷಡಕ್ಷರಿ ಅನ್ನುವಂತಹ ಹೆಸರಿನಿಂದ ಒಂದು ಹಿಂದೆ ಒಂದು ಅರ್ಥ ಇದೆ ವೀಕ್ಷಕರೇ. ಅದೇನಪ್ಪ ಅಂತ ಹೇಳಿದ್ರೆ, ಷಡಕ್ಷರಿ ಅನ್ನುವಂಥದ್ದು ನೋಡಿ, ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಅಂತ ಹೇಳ್ತೀವಿ. ಆ ನಮಃ ಶಿವಾಯ ಮಂತ್ರದ ಮುಂದೆ ಓಂಕಾರ ಅನ್ನುವಂತಹ ಪ್ರಣವ ಮಂತ್ರವನ್ನು ಹಾಕಿದ ಮಂತ್ರವನ್ನು ನಾವು ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಆ ಓಂ ನಮಃ ಶಿವಾಯವನ್ನು ನಾವು ಷಡಕ್ಷರಿ ಮಂತ್ರ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಹಾಗಾಗಿ ಹಿಂದೆ ಏನು ನೋಡ್ತಾ ಇದ್ದೀರಾ, ಅದು ಷಡಕ್ಷರಿಯ ದೇವನ ಒಂದು ಗದ್ದಿಗೆ. ಹಾಗಾಗಿ ಆತ ದಿನನಿತ್ಯ ಶಿವಧ್ಯಾನವನ್ನು ಮಾಡುತ್ತಾ ಶಿವಯೋಗಿಯಾಗಿ ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಪ್ರತಿಯೊಂದು ಕೃತಿಗಳನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳಿ ಪ್ರಾರಂಭವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಷಡಕ್ಷರಿ ದೇವ ಅಂತೇಳಿ ಹೆಸರು ಬಂತು ವೀಕ್ಷಕರೇ. ಹಿಂದೆ ಇದೇ ಯಳಂದೂರಿನಲ್ಲಿ ವಾಸವನ್ನು ಮಾಡ್ತಾಯಿದ್ರು ಮತ್ತು ಇದೇ ಯಳಂದೂರಿನಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು. ಅವರ ಒಂದು ಗದ್ದಿಗೆಯೂ ಕೂಡ ಇದೇ ಒಂದು ಊರಿನಲ್ಲಿ ಆಗಿರುವಂಥದ್ದು ನೀವಿಲ್ಲಿ ಗಮನಿಸ್ಬೋದು ವೀಕ್ಷಕರೇ. ಹಾಗೆ ಈ ಷಡಕ್ಷರಿ ದೇವ ಅನ್ನುವಂತಹ ಕವಿ ಏನಿದ್ದಾರೆ, ಅವರು ಈ ಒಂದು ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮ ಅಂತ ಅನ್ನುವಂತಹ ಒಂದು ಊರಿನಲ್ಲಿ ಹುಟ್ಟಿದರು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಆದರೂ ಕೂಡ ಯಳಂದೂರಿನಲ್ಲಿ ಹೇಗೆ ಇವರು ಉಳಿದುಕೊಂಡರು, ಯಳಂದೂರಿಗೂ ಷಡಕ್ಷರ ದೇವನಿಗೂ ಏನಪ್ಪ ಸಂಬಂಧ ಅಂತ ಹೇಳಿದ್ರೆ, ಇದೇ ಯಳಂದೂರಿನಲ್ಲಿ ಒಂದು ಕಾಲಘಟ್ಟದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ತದನಂತರ ಈ ಒಂದು ಯಳಂದೂರು ಮತ್ತು ದನಗೂರು ಎರಡು ಗ್ರಾಮಕ್ಕೂ ಕೂಡ ಅವರು ಪೀಠಾಧಿಪತಿಗಳಾಗಿದ್ದರು ಮತ್ತು ಇಲ್ಲಿ ಶ್ರೀ ಮುದ್ದು ಭೂಪಾಲನ ಒಂದು ಆಸ್ಥಾನದಲ್ಲಿ ಕುಲಗುರುಗಳಾಗಿ ಅವರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಮತ್ತು ಆ ಒಂದು ಹದಿನಾಡಿನ ಪ್ರಾಂತ್ಯದ ಪಾಳ್ಯಗಾರರು ಏನಿದ್ರು ಶ್ರೀ ಮುದ್ದು ಭೂಪಾಲನಿಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅಂತಹ ಒಬ್ಬ ಶ್ರೇಷ್ಠ ಕವಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಆ ಒಂದು ಶ್ರೇಷ್ಠ ಕವಿಯ ಗದ್ದಿಗೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಯಳಂದೂರಿನ ಪ್ರಮುಖ ಸ್ಥಾನದಲ್ಲಿರುವಂತಹ ಒಂದು ಗದ್ದಿಗೆ. ಈತ ಬಂದು ಹಿಂದೆ ಗದ್ಯ ಪದ್ಯ ಮಿಶ್ರಿತವಾದಂತಹ ಕಾವ್ಯಗಳಿರುವಂತಹ ಚೆಂಪು ಕೃತಿಗಳು ಅಂತ ನೀವೇನು ಕೇಳಿದ್ದೀರಾ, ಆ ಒಂದು ಕೃತಿಗೆ ಅದರಲ್ಲಿ ಬರುವಂತಹ ಉತ್ಪ್ರೇಕ್ಷೆ ಅಲಂಕಾರ ಅನ್ನುವಂತಹ ಶೈಲಿ ಏನಿದೆ, ಅದಕ್ಕೆ ಹೆಚ್ಚು ಹೆಸರುವಾಸಿಯಾಗಿರುವಂತಹ ಒಬ್ಬ ಪ್ರಸಿದ್ಧವಾದ ಕವಿ ಈ ಷಡಕ್ಷರಿ ದೇವ. ಪ್ರತಿಯೊಂದು ಆತ ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯಗಳನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಬಾರಿಯೂ ಕೂಡ ಆತ ಓಂ ನಮಃ ಶಿವಾಯ ಅಂತೇಳಿ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ಆತ ಕಾವ್ಯಗಳನ್ನು ರಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಓಂ ನಮಃ ಶಿವಾಯ ಅನ್ನುವಂಥದ್ದು ಷಡಕ್ಷರಿ ಮಂತ್ರ. ಆ ಷಡಕ್ಷರಿ ಮಂತ್ರದಿಂದನೇ ಆತನಿಗೆ ಷಡಕ್ಷರಿ ದೇವ ಅಂತೇಳಿ ಹೆಸರಾಯಿತು.
ಷಡಕ್ಷರಿ ದೇವ ಬಂದು ಆತ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಎರಡರಲ್ಲಿಯೂ ಕೂಡ ಪರಿಪೂರ್ಣವಾದ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಅವರನ್ನು ಉಭಯ ಕವಿತಾ ವಿಶಾರದ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಅವರಿಗೆ ಸರಸಜನ ಮಾನಿತ ಅನ್ನುವಂತಹ ಬಿರುದು ಕೂಡ ಇರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ. ಹಲವಾರು ಕೃತಿಗಳನ್ನು ಅವರು ರಚನೆ ಮಾಡಿರುವಂಥದ್ದು. ಮತ್ತು ಇದೇ ಯಳಂದೂರಿನ ಈ ಒಂದು ಭಾಗದಲ್ಲಿ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇದೆ. ಈ ಒಂದು ಪ್ರದೇಶದಲ್ಲಿ ಹಿಂದೆ ನೇಮಿಚಂದ್ರನ ಲೀಲಾವತಿಯ ಗ್ರಂಥ ಏನಿದೆ ಅದನ್ನು ಅವನ ಕಾಲಘಟ್ಟದಲ್ಲಿ ಇದೇ ಯಳಂದೂರಿನ ಮಾರ್ಗದ ರಾಜಮಾರ್ಗದಲ್ಲಿ ಆನೆಯ ಮೇಲೆ ಅಂಬಾರಿಯ ಮೇಲೆ ಇಟ್ಟು ಅದನ್ನು ಮೆರವಣಿಗೆಯನ್ನು ಮಾಡ್ತಾಯಿರ್ತಾರೆ. ಕೆಳಗಡೆ ಆನೆಯ ಹೊಟ್ಟೆಗೆ ತೊಟ್ಟಿಲನ್ನು ಕಟ್ಟಿರುವಂಥದ್ದನ್ನು ಈ ಒಂದು ಷಡಕ್ಷರಿ ದೇವರು ಗಮನಿಸ್ತಾರೆ. ಏನಿರ್ಬೋದು ಅಂತ ಕುತೂಹಲದಿಂದ ಕೇಳಿದಾಗ ಅವರಿಗೆ ಗೊತ್ತಾಗುತ್ತೆ ಆತನ ಒಂದು ಕೃತಿಯನ್ನು ಮೆರವಣಿಗೆ ಮಾಡ್ತಾಯಿದ್ದಾರೆ. ಮೇಲೆ ಒಂದು ಪಕ್ಷ ಜಾರಿ ಬಿದ್ದಲ್ಲಿ ಅದು ಹೊಟ್ಟೆಯ ಕೆಳಭಾಗದಲ್ಲಿರುವಂತಹ ತೊಟ್ಟಿಲಿಗೆ ಬಂದು ಬೀಳಲಿ ಅಂತೇಳಿ ಹೊಟ್ಟೆಗೆ ತೊಟ್ಟಿಲನ್ನು ಕಟ್ಟಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸುವಂಥದ್ದು ಆ ಹಿಂದೆ ಆ ಒಂದು ಶ್ರೇಷ್ಠ ಕೃತಿಗಳು ಮತ್ತು ಸಾಹಿತ್ಯಗಳಿಗೆ ಎಷ್ಟು ಅವರು ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ. ಹಾಗಾಗಿ ಇದನ್ನು ನೋಡಿದಂತಹ ಷಡಕ್ಷರಿ ದೇವ ಅಂದೆ ಇದಕ್ಕಿಂತ ಅದ್ಭುತವಾದಂತಹ ಕೃತಿಯನ್ನು ನಾನು ರಚಿಸ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡಿ ಒಂದು ರಾಜಶೇಖರ ವಿಲಾಸ ಅನ್ನುವಂತಹ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡಿರ್ತಾರೆ. ಹಾಗಾಗಿ ಇದು ಅವರಿಗೆ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದು. ತದನಂತರ ರಾಜಶೇಖರ ವಿಲಾಸ, ಋಷಭೇಂದ್ರ ವಿಜಯ, ಅದನ್ನು ಬಸವರಾಜ ವಿಜಯ ಅಂತಲೂ ಕೂಡ ಕರೆಯಲಾಗುತ್ತೆ. ತದನಂತರ ಸಬರಶಂಕರ ವಿಲಾಸ ಅಂಥೇಳಿ ಹಲವಾರು ಕೃತಿಗಳನ್ನು ಅವರು ರಚನೆ ಮಾಡ್ತಾರೆ. ಹಾಗೆ ಕೆಲವೊಂದು ಸ್ತುತಿ ಗ್ರಂಥಗಳನ್ನು ಕೂಡ ಅವರು ರಚನೆ ಮಾಡಿರೋದು ಉಂಟು. ಅದರಲ್ಲಿ ನಮ ಶಿವಾಯಾಷ್ಟಕಂ, ಬಸವಾಷ್ಟಕಂ, ಇಷ್ಟಲಿಂಗಾಷ್ಟಕಂ ಮತ್ತು ಪಾದಪೂಜ ಸ್ತೋತ್ರಂ, ಶಿವಮಾನಸ ಸ್ತೋತ್ರಂ, ತತ್ವತ್ರಯ ಸ್ತೋತ್ರಂ, ನೀಲಾಂಬಿಕ ಸ್ತೋತ್ರಂ ಮತ್ತು ವೀರಭದ್ರ ದಂಡಕ, ಭಾಳಷ್ಟು ಕೃತಿಗಳನ್ನು ಅವರು ರಚನೆ ಮಾಡಿರ್ತಾರೆ. ಅಂತಹ ಒಬ್ಬ ಶ್ರೇಷ್ಠ ಕವಿ ನಮ್ಮ ಯಳಂದೂರಿನ ಭಾಗದಲ್ಲಿರುವಂಥದ್ದು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಷಡಕ್ಷರಿ ದೇವನ ಒಂದು ಗದ್ದಿಗೆ. ಇದು ಇವರ ಮೂಲ ಬಂದು ದನಿಗೆರೆ, ಆದರೆ ಇವರು ಗದ್ದಿಗೆ ಇರುವಂಥದ್ದು ಯಳಂದೂರಿನ ಭಾಗದಲ್ಲಿ. ಹಾಗೆ ಸಂಸ್ಕೃತದಲ್ಲಿ ನೋಡೋದಾದರೆ ಕವಿಕರಣ ರಸಾಯನಂ ಅನ್ನುವಂತಹ ಸಂಸ್ಕೃತ ಒಂದು ಗ್ರಂಥವನ್ನು ಕೂಡ ಬರೆದಿರ್ತಾರೆ. ಮತ್ತು ಅದರಲ್ಲಿ 2 ಲಘು ಗ್ರಂಥವಾಗಿರುವಂತಹ ಸಂಸ್ಕೃತದಲ್ಲಿ ಶಿವಾದಿಕ್ಯ ರತ್ನಾವಳಿ, ಭಕ್ತಾದಿಕ್ಯ ರತ್ನಾವಳಿ ಅನ್ನುವಂತಹ ಲಘು ಸಂಸ್ಕೃತ ಗ್ರಂಥಗಳನ್ನು ಕೂಡ ಅವರು ರಚನೆ ಮಾಡಿರ್ತಾರೆ. ಹಾಗಾಗಿ ಹಲವಾರು ಕೃತಿಗಳಿವೆ ವೀಕ್ಷಕರೇ. ಈತನನ್ನು ಒಂದು ನೀವು ಓದಿದರೆ ಇವ್ರ ಬಗ್ಗೆ ಅಷ್ಟೊಂದು ವಿಷಯಗಳನ್ನು ನೀವು ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಷಡಕ್ಷರಿ ದೇವ ಕವಿಯೂ ಹೌದು ಮತ್ತು ಈ ಯಳಂದೂರಿನ ಭಾಗದಲ್ಲಿ ಹಿಂದೆ ಹದಿನಾಡಿನ ಪ್ರಾಂತ್ಯದಲ್ಲಿ ರಾಜ್ಯವನ್ನು ಆಳುತ್ತಿದ್ದಂತಹ ಶ್ರೀ ಮುದ್ದು ಭೂಪಾಲನ ಕುಲಗುರುಗಳು ಹೌದು. ಸೊ ಈ ಮುದ್ದು ಭೂಪಾಲನ ಮಗಳು ಏನಿದ್ದಾಳೆ ಅಮೃತಾಂಬೆ, ಆತನ ಪತಿ ಬಂದು ದೊಡ್ಡ ದೇವರಾಜ ಒಡೆಯರು ಅಂಥೇಳಿ, ಅವರ ಮಗನೇ ಚಿಕ್ಕ ದೇವರಾಜ ಒಡೆಯರು. ಆಕೆಯ ಕುಲ ವಂಶದ ಗುರುಗಳಾಗಿ ಷಡಕ್ಷರಿ ದೇವ ಈ ಮುದ್ದು ಭೂಪಾಲನಿಗೆ ಮಾರ್ಗದರ್ಶನವನ್ನು ಹಿಂದೆ ಈ ಒಂದು ಪ್ರಾಂತ್ಯದಲ್ಲಿ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ ವೀಕ್ಷಕರೇ. ಹಾಗೆ ಈ ಷಡಕ್ಷರಿ ದೇವನ ಇನ್ನೊಂದು ವಿಶೇಷತೆಯನ್ನು ನೋಡೋದಾದರೆ ಆತ ಹದಿನಾಡಿನ ಪಾಳ್ಯಗಾರರ ರಾಜಮನೆತನ, ಮೈಸೂರು ವಂಶರ ಒಡೆಯರ ರಾಜಮನೆತನ, ಕೆಳದಿ ಅರಸರ ಮನೆತನಕ್ಕೂ ಕೂಡ 3 ರಾಜಮನೆತನಗಳ ಒಂದು ಗೌರವಕ್ಕೆ ಈತ ಪಾತ್ರನಾಗಿರ್ತಾನೆ. ಹಾಗಾಗಿ 3 ವಂಶದ ರಾಜಮನೆತನಗಳು ಈತನನ್ನು ವಿಶೇಷವಾದ ಗೌರವದಿಂದ ನಡೆಸ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಅದೊಂದು ವಿಶೇಷತೆ ಈ ಷಡಕ್ಷರಿ ದೇವನಿಗೆ ದೊರಕಿತ್ತು ಅಂತ ನಾವು ಹೇಳ್ಬೋದು. ಷಡಕ್ಷರ ದೇವ ಬರೆದ ಪ್ರಸಿದ್ಧವಾದ ಕೃತಿಗಳಾಗಿರುವಂತಹ ರಾಜಶೇಖರ ವಿಲಾಸ, ಋಷಭೇಂದ್ರ ವಿಜಯ ಮತ್ತು ಸಬರಶಂಕರ ವಿಲಾಸ ಅನ್ನುವಂತಹ ಗ್ರಂಥಗಳನ್ನು ನಾವು ನೋಡೋದಾದರೆ ರಾಜಶೇಖರ ವಿಲಾಸದಲ್ಲಿ ನೀವು ಶಿವಭಕ್ತರಿಗೆ ಸಂಬಂಧಪಟ್ಟಂತಹ ಕಥಾ ಸಾರಾಂಶವನ್ನು ಅದು ಹೇಳುತ್ತೆ. ಹಾಗೆ ಋಷಭೇಂದ್ರ ವಿಜಯ ಭಕ್ತಿರಸವನ್ನು ತುಂಬಿಕೊಡುತ್ತೆ ಮತ್ತು ಬಸವೇಶ್ವರ ಚರಿತ್ರೆ ಮತ್ತು 63 ಜನರ ಶಿವಶರಣರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಹಾಗೆ ಸಬರಶಂಕರ ವಿಲಾಸ ಅಂತ ಏನಿದೆ ಅದು ಶಿವಲೀಲೆಯನ್ನು ಸಾರುವಂತಹ ಒಂದು ಗ್ರಂಥ. ಹೀಗೆ ಶಿವನಿಗೆ ಸಂಬಂಧಪಟ್ಟಂತಹ ಹಲವಾರು ಕೃತಿಗಳನ್ನು ದಣಿಗೆರೆ ಪಕ್ಕದಲ್ಲಿರುವಂತಹ ಅಲಸಳ್ಳಿ ಗವಿಮಠ ಅಂತ ಏನಿದೆ ಅಲ್ಲಿ ಸುಮಾರು 18ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದರು ಅಂಥೇಳಿ ನಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ಈ ಷಡಕ್ಷರಿ ದೇವ ಬರೆದಿರುವಂತಹ ಒಂದು ಕೃತಿ ಮತ್ತು ಅಂದಿನ ಹದಿನಾಡಿನ ಪಾಳ್ಯಗಾರನಾದಂತಹ ಶ್ರೀ ಮುದ್ದು ಭೂಪಾಲನ ಮಾರ್ಗದರ್ಶಕನಾಗಿ, ಸಲಹೆಗಾರರಾಗಿ, ಕುಲಗುರುಗಳಾಗಿ ಅವರು
ಮಾರ್ಗದರ್ಶನವನ್ನು ಮಾಡಿದಂತಹ ಒಂದು ಸ್ಥಳ. ಹಾಗಾಗಿ ಯಳಂದೂರಿನಲ್ಲಿ ಹಲವಾರು ಶ್ರೇಷ್ಠ ಕವಿಗಳು ಹುಟ್ಟಿ ಹೋಗಿದ್ದಾರೆ. ಅದರಲ್ಲಿ ನಮ್ಮ ಈ ಒಂದು ಸ್ಥಳಕ್ಕೆ ಬಂದಿರುವಂತಹ ಷಡಕ್ಷರಿ ದೇವ ಇರಬಹುದು, ಮತ್ತು ಹದಿಬದೆಯ ಪ್ರಖ್ಯಾತಿ ಸಂಚಿ ಹೊನ್ನಮ್ಮನ ಊರು ಕೂಡ ಯಳಂದೂರೇನೆ. ಮತ್ತು ಜೈನ ಕವಿ ವಿಶಾಲಾಕ್ಷ ಪಂಡಿತ ಅಂತ ಏನಿದ್ರು ಅವರು ಕೂಡ ಯಳಂದೂರಿನವರು ಅಂತೇಳಿ ಹೇಳಲಾಗುತ್ತೆ ವೀಕ್ಷಕರೇ. ಹಲವಾರು ಕವಿಗಳಿಗೆ ಮತ್ತು ಶಿವಯೋಗಿಗಳಿಗೆ ಜನ್ಮವನ್ನು ಕೊಟ್ಟಿರುವಂತಹ ಊರು ಯಳಂದೂರು. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇದು ಷಡಕ್ಷರ ದೇವನ ಒಂದು ಸನ್ನಿಧಾನ. ಹಾಗೆ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇದು ಯಳಂದೂರಿನ ವಿಶೇಷವಾದಂತಹ ಒಂದು ಸಂಗತಿ. ಮತ್ತು ಇದು ಯಳಂದೂರಿನ 209 ಮೇನ್ ರಸ್ತೆ ಏನಿದೆ ಅದರ ಪಕ್ಕದಲ್ಲೇ ಒಂದು ಇವರ ಸಂಬಂಧಪಟ್ಟಂತಹ ಗದ್ದುಗೆಯನ್ನು ಕೂಡ ನೀವು ನೋಡ್ಬೋದು. ಯಳಂದೂರಿಗೆ ಯಾರು ಭೇಟಿಯನ್ನು ಕೊಡ್ತೀರಾ ಅವರು ಈ ಒಂದು ಷಡಕ್ಷರಿ ದೇವನ ಒಂದು ಸನ್ನಿಧಿಯ ಗದ್ದುಗೆ ಏನಿದೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.